ಫಣೀಂದ್ರ ಅವರೇ, ಇದರ ಉದ್ದೇಶದ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? FSL ದೃಷ್ಟಿಯಿಂದ ನೋಡಿದ್ರೆ ಇದರ ಉದ್ದೇಶ ಮತ್ತು ಆ ಉದ್ದೇಶದ ತೀವ್ರತೆ ಏನ್ ಅನ್ಸುತ್ತೆ? ಮೇಡಮ್, FSL ಇವಾಗಿನ ಒಂದು ಇನ್ವೆಸ್ಟಿಗೇಷನ್ಸ್ ಅಲ್ಲಿ ಯಾವುದೇ FSL ತೆಗೆದವರು ಈ ಒಂದು ಆನ್ಸರ್ ಮಾಡ್ಲಿಕ್ಕೆ ಬರೋದಿಲ್ಲ. ಬಿಕಾಸ್ ಇಟ್ ಈಸ್ ಅ ಪ್ಯೂರ್ಲಿ ಸೈಕಾಲಜಿಕಲ್ ಕ್ವಶನ್. ಸೊ ಅದನ್ನ ಸಸ್ಪೆಕ್ಟ್ ಸಿಕ್ಕಿದ ನಂತರ ಅವನ ಒಂದು ಸೈಕಾಲಜಿಕಲ್ ಅನಾಲಿಸಿಸ್ ಮಾಡಿದ ನಂತರ ಅದು ಅಸೆಸ್ ಮಾಡಬಹುದಿದೆ. ಅದರ್ವೈಸ್ ವಿ ಹ್ಯಾವ್ ನೋ ರಿಸೋರ್ಸಸ್ ಟು ಕನ್ಫರ್ಮ್ ಎನಿಥಿಂಗ್ ಅಬೌಟ್ ದಿಸ್ ಇಂಟೆನ್ಷನ್. ಓಕೆ, ರೈಟ್. ಎಸ್ ನಾಗರಾಜ್ ಅವರೇ, ಉದ್ದೇಶ ಇಲ್ಲಿ ಒಂದೇ, ಟು ಗೇನ್ ಪಬ್ಲಿಸಿಟಿ ಅಂಡ್ ಟು ಸ್ಕೇರ್ ಪೀಪಲ್. ಓಕೆ, ಅದಲ್ಲದೆ ಅದು ಏನು ಹೇಳ್ತಾರೆ ಭಯೋತ್ಪಾದನೆ ಅಂದ್ರೆ ಏನು? ವಾಟ್ ಇಸ್ ದಟ್ ಮೀನಿಂಗ್? ದ ವರ್ಡ್ ಇಟ್ ಸೆಲ್ಫ್ ಸ್ಪೀಕ್ಸ್ ದ ಮೀನಿಂಗ್ ಆಫ್ ಇಟ್. ಓಕೆ, ಭಯವನ್ನು ಉತ್ಪಾದನೆ ಮಾಡೋದು. ಕ್ಲಿಯರ್ಲಿ ಇಟ್ಸ್ ಅನ್ ಆಕ್ಟ್ ಆಫ್ ಟೆರರ್. ಅದರಲ್ಲಿ ಏನು ಡೌಟ್ ಇಲ್ಲ ಅಂತ. He has done it. They have taken UAPA ತಗೊಂಡಿದ್ದಾರೆ, ಅನ್ಲಾಫುಲ್ ಆಕ್ಟಿವಿಟೀಸ್ ಪ್ರಿವೆನ್ಷನ್ ತಗೊಂಡಿದ್ದಾರೆ. ಇನ್ನಷ್ಟು ಮಾತಾಡೋಣ. ನಾವು ಆ ಸ್ಥಳಕ್ಕೆ ಹೋಗೋಣ. ರಾಮೇಶ್ವರಂ ಕೆಫೆ ಸ್ಥಳದಲ್ಲಿ ಜಯಪ್ರಕಾಶ್ ಶೆಟ್ಟಿ ಅವರು ಇದ್ದಾರೆ. ಓವರ್ ಟು ಯು ಜಯಪ್ರಕಾಶ್ ಶೆಟ್ಟಿ ಅವರೇ. ಎಸ್ ಶ್ರೀಲಕ್ಷ್ಮಿ, ಥ್ಯಾಂಕ್ ಯು. ಒಂದು ಮಾತನ್ನು ನಾನು ಹೇಳ್ತಾ ಇದ್ದೆ ಅವಾಗಿನಿಂದ, ಯಾಕೆ ಇದು ಟೆರರ್ ಅಟ್ಯಾಕ್ ಆಗುತ್ತೆ ಅಂತೇಳಿ. ಒಂದು ಗ್ಯಾಂಗ್ ವಾರ್ ಆಗುತ್ತೆ ಅಂತ ಇಟ್ಕೊಳ್ಳಿ, ಆಗ ಅದು ಸಮಾಜಕ್ಕೆ ದೊಡ್ಡ ಪ್ರಮಾಣದಲ್ಲಿ ತೊಂದರೆ ಆಗೋದಿಲ್ಲ, ಆ ಇಬ್ಬರ ನಡುವೆ ಆಗುತ್ತೆ. ಆದರೆ ಸಮಾಜ ಘಾತುಕರೇ ಅವರು ಬೇರೆ ವಿಚಾರ. ಇಬ್ಬರ ನಡುವೆ ಏನಾದರೂ ಆಗುತ್ತೆ, ಪೊಲೀಸರು ಏನಾದರೂ ಮಾಡಿದ್ರೆ ಅದು ಎನ್ಕೌಂಟರ್ ಆಗುತ್ತೆ, ಅಥವಾ ಒಂದು ಫ್ಯಾಮಿಲಿ ವಿಚಾರದಲ್ಲಿ ಅದು ಮರ್ಡರ್ ಆಗುತ್ತೆ. ಭಯೋತ್ಪಾದನೆ ಅನ್ನೋದು ಇದೆಯಲ್ಲ, ಅದಕ್ಕೆ ಟಾರ್ಗೆಟ್ ಅಂತ ಇರೋದಿಲ್ಲ. ಈಗ ಆತ ಬಾಂಬ್ ಇಟ್ಟು ಹೋದನಲ್ವ, ಇಲ್ಲಿ ಯಾರನ್ನು ಟಾರ್ಗೆಟ್ ಮಾಡ್ದ? ಪರ್ಟಿಕ್ಯುಲರ್ ಟಾರ್ಗೆಟ್ ಅಂತ ಇರಲಿಲ್ಲ. ಅವನ ಉದ್ದೇಶ ಏನು? ಭಯ ಉತ್ಪಾದನೆ ಮಾಡೋದು. ಕರ್ನಾಟಕದಂಥ, ಬೆಂಗಳೂರಿನಂಥ 1 ಕೋಟಿ ಜನಸಂಖ್ಯೆ ಇರುವ, ಅಂದರೆ ಕರ್ನಾಟಕದಲ್ಲಿ 1 ರೂಪಾಯಿ ನಮಗೆ ಬಂದಂಥ ದುಡ್ಡಲ್ಲಿ 60 ಪೈಸಾ ಅಥವಾ 70 ಪೈಸಾ ಬೆಂಗಳೂರಿನಿಂದಲೇ ಬರುತ್ತೆ. ಅಂಥ ಸಂದರ್ಭದಲ್ಲಿ ಅಲ್ಲಿ ಯಾವ ರೀತಿ ನಾವು ಅದರ ಬಗ್ಗೆ ಕಾರ್ಯಾಚರಣೆ ಮಾಡಬೇಕು ಅಂತಂದರೆ ಭಯ ಹುಟ್ಟುಬಿಡ್ಬೇಕು. ತುಂಬ ಜನ ಆಲ್ರೆಡಿ ಬಂದಿದ್ದಾರೆ, ನಾನು ಕೇಳಕ್ಕೆ ಇಷ್ಟಪಡ್ತೀನಿ. ಯಾವ ರೀತಿ ಆಗಬೇಕು ಸರ್ ಇದು? ಯಾವ ರೀತಿ ತನಿಖೆ ಆಗಬೇಕು? ಯಾಕೆಂದರೆ ಪ್ರತಿಯೊಬ್ಬರಿಗೂ ನೀವೊಂದು ಕಾಫಿ ಕುಡಿದಾಗ, ಟೀ ಕುಡಿದಾಗ, ಎಲ್ಲಾದರೂ ಬಸ್ಸಲ್ಲಿ ಹೋದಾಗ ಒಂದು ಭಯ ಇರಬಾರ್ದಲ್ವಾ? ಅದಕ್ಕಾಗಿ ಸರ್ಕಾರಕ್ಕೆ ಏನು ಸಲಹೆ ಕೊಡ್ತೀರಿ ನೀವು? ಸರ್ಕಾರಕ್ಕೆ ಕೇಳೋದು ಒಂದು ಏನು ಹೇಳೋದಂದರೆ, ಎಲ್ಲರೂ ಒಂದು ಧೈರ್ಯದಿಂದ ಬದುಕಬೇಕು ಅನ್ನೋದೊಂದು ಅವಕಾಶ ಮಾಡಿಕೊಡ್ಬೇಕು. ಮತ್ತು ಯಾವುದೇ ಒಂದು ನಮ್ಮ ಕರ್ನಾಟಕದಲ್ಲೇ ಆಗಲಿ, ನಮ್ಮ ಇಂಡಿಯಾದಲ್ಲೇ ಆಗಲಿ, ಪ್ರತಿಯೊಂದು ವ್ಯಕ್ತಿಗೂ ಒಂದು ಗೌರವ ಅನ್ನೋದು ಇದ್ದೇ ಇರುತ್ತೆ. ಒಂದು ಆತ್ಮಗೌರವದಿಂದ ಬದುಕೋದಕ್ಕೆ ಏನಾಗಬೇಕು ಸರ್? ತನಿಖೆ ಆಗಬೇಕು ಸರ್, ಭಾಳ ಜೋರಾಗಿ ತನಿಖೆ ಆಗಬೇಕಲ್ವಾ? ಖಂಡಿತ ಸರ್. ಯಾವುದೇ ಕಾರಣಕ್ಕೂ ಕೂಡ ಈಗ ನಾವು ಒಂದು ಹೆಲ್ಮೆಟ್ ಹಾಕಿಲ್ಲ ಅಂದರೆ ಭಯಪಡ್ತೀವಿ, ಸಿಗ್ನಲ್ ಜಂಪ್ ಭಯಪಡ್ತೀವಿ, ಬಾಂಬ್ ಬಿಡಕ್ಕೆ ಭಯಪಡೋದಿಲ್ಲ ಅಂತಂದರೆ ಅದಕ್ಕೆ ಅರ್ಥ ಇದೆಯಾ? ಖಂಡಿತ ಯಾವ ರೀತಿ ತನಿಖೆ ಆಗಬೇಕು ಸರ್? ಎಲ್ಲ ಕ್ಲಿಯರ್ ತನಿಖೆ ಆಗ್ಬೇಕು ಸರ್. ಒಂದೇ ಯಾರು ಕೂಡ ಒಂದು ಸೂಜಿ ಭಯಪಡಬೇಕು. ತಪ್ಪು ಸರ್, ಯಾರು ಮಾಡಿದ್ರು ತಪ್ಪೇ. ಇದ್ರ ಬಗ್ಗೆ ಖಂಡಿತ ತನಿಖೆ ಆಗಲೇಬೇಕು. ಕಠಿಣವಾದ ಶಿಕ್ಷೆ ಆಗಲೇಬೇಕು. ನೋಡಿ, ಇದು ಈ ಭಾಗ ಇವತ್ತು ಸ್ವಲ್ಪ ಜನ ಕಡಿಮೆ ಇದ್ದಾರೆ. ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಈ ಭಾಗದಲ್ಲಿ ಆ್ಯಸ್ ಯೂಶುವಲ್ ಬಂದು ಹೋಗ್ತಾ ಇದ್ದಾರೆ. ಈ ಕಡೆ ರಾಮೇಶ್ವರಂ ಕೆಫೆ, ಮತ್ತೊಂದು ಆ ಕಡೆ ನೋಡಿ ನೀವು, ಆ ಕಡೆನೂ ಅಷ್ಟೇ ಜಸ್ಟ್ ಮೀಡಿಯಾ ಇದ್ದಾರೆ, ಪೊಲೀಸ್ ಇದ್ದಾರೆ ಅನ್ನೋ ಕಾರಣಕ್ಕೆ. ಯಾಕೆ ಹೇಳಿದಂತಂದರೆ ಭಯೋತ್ಪಾದನೆ ಕೃತ್ಯ ಅದು. ಹಾಗಂತ ಕರ್ನಾಟಕದ ಬೆಂಗಳೂರಿನ ಯಾವೊಬ್ಬ ಮಂದಿ ಕೂಡ ಅದಕ್ಕೆ ಭಯಪಟ್ಟಿಲ್ಲ. ಹಾಗಂತ ಭಯಪಡ್ತಾ ಇಲ್ಲ ಅಂತೇಳಿ ಸರ್ಕಾರಗಳು, ಅದೊಂದು ಸಣ್ಣ ಘಟನೆ, ಆ ಸರ್ಕಾರದಲ್ಲಾಗಿಲ್ವಾ, ಈ ಸರ್ಕಾರದಾಗಿಲ್ವ, ನೋ, ಇನ್ನು ಮುಂದೆ ಆಗಬಾರ್ದು, ಅಂಥದ್ದಾಗಬೇಕು ಅಂತ ಹೇಳೋದಕ್ಕೆ ಬಯಸ್ತಾ ಇದ್ದೀನಿ. ಓವರ್ ಟು ಯು ಲಕ್ಷ್ಮಿ. ಜಯಪ್ರಕಾಶ್ ಶೆಟ್ಟಿ ಅವರೇ, ನಮ್ಮ ಜೊತೆ ಭಾಸ್ಕರ್ ಅವರಿದ್ದಾರೆ, ನಾಗರಾಜ್ ಅವರಿದ್ದಾರೆ, ಹಿರಿಯ ಪೊಲೀಸ್ ಅಧಿಕಾರಿ, ಜೊತೆಗೆ ಫಣೀಂದ್ರ ಅವರು ಕೂಡ ಇದ್ದಾರೆ. ನೀವು ಕ್ವೆಶ್ಚನ್ಸ್ ಖಂಡಿತವಾಗ್ಲೂ ಅವ್ರ ಜೊತೆ ಕೂಡ ಚರ್ಚೆ ಮಾಡ್ಬೋದು. ಅವರು ಒಂದು ಇಂಪಾರ್ಟೆಂಟ್ ಪಾಯಿಂಟ್ ರೈಸ್ ಮಾಡಿದ್ರು ಸಾರ್ವಜನಿಕರ ಜೊತೆ ಮಾತನಾಡ್ತಾ ಇರುವಾಗ, ದಟ್ ವಿ ಶುಡ್ ಫೀಲ್ ಸೆಕ್ಯೂರ್ ಅಂತ. ಸಿ, ಇದು ನೋಡುವಾಗ ಈಗ ಯಾರಿಗೂ ನಾವು ದೋಷಣೆ ಮಾಡೋದು ಬೇಡ ಟಿಲ್ ನಾವು. ಬಟ್ ಏನಂದ್ರೆ, somehow law and order is being taken for granted by government. It should not happen. ಇಂಥ 1,40,00,000 ಜನ ಇರುವಂಥ ಒಂದು ಮಹಾನಗರ, ಇಷ್ಟೊಂದು ರೆವಿನ್ಯೂ ಸಂಪಾದನೆ ಮಾಡುವಂಥದ್ದು, ಮತ್ತು ಬೆಂಗಳೂರಂಥ ಒಂದು ಖ್ಯಾತ ನಗರಕ್ಕೆ ನಾವು ಕೊಡ್ತಾ ಇರೋ ಭದ್ರತೆ ಸಾಲದು. ನಾನು ಈ ನಗರದ ಪೊಲೀಸ್ ಆಯುಕ್ತನಾಗಿದ್ದೆ, ಮತ್ತೆ ಪದೇ ಸುಮಾರು ಸರ್ತಿ ಹೇಳಿದೆ. ಅಫ್ಕೋರ್ಸ್ ನಮ್ಮ ಸಮಯದಲ್ಲಿ ಭಾಳಷ್ಟು ಸಮಸ್ಯೆಗಳಿತ್ತು, ಕೋವಿಡ್ ಆಯಿತು, CA NRC ಇತ್ಯಾದಿಗಳಾಯಿತು. ಬಟ್ ನಮ್ಮ ಹತ್ರ ಪೊಲೀಸ್ ಸಿಬ್ಬಂದಿ ಸಾಲದು. ಸಿ, ಟೆಕ್ನಾಲಜಿ ಇರುತ್ತೆ, ಬಟ್ ಏನಂದರೆ ಈ ಚಿಕ್ಕ ಪುಟ್ಟ ಅಫೆನ್ಸಸ್ ನೀವು ಇಗ್ನೋರ್ ಮಾಡ್ತಾ ಹೋದರೆ ದೊಡ್ಡ ಅಫೆನ್ಸ್ ಒಂದು ದಿನ ಆಗೋವಾಗ ನೀವು ಇದ್ದಕ್ಕಿಂತ ಪ್ರಿವೆಂಟ್ ಮಾಡೋಕ್ಕಾಗಲ್ಲ. ಯು ಹ್ಯಾವ್ ಟು ಪ್ರಿವೆಂಟ್ ಸ್ಮಾಲ್ ಅಫೆನ್ಸಸ್. ಸೊ ಅದರಿಂದಾನೇ ನಾವು ಅದಕ್ಕೆ ನೆಗ್ಲೆಕ್ಟ್ ಮಾಡ್ಕೊಂಡು ಬರ್ತೀವಲ್ಲ, ಅದರದ್ದು ಪ್ರೈಸ್ ವಿ ಆರ್ ಪೇಯಿಂಗ್ ಟುಡೇ. ಸಿ, ಬ್ಯಾಂಗ್ಳೂರ್ ಸಿಟಿ ಒಳಗೆ ನಿಮಗೆ ಇವತ್ತು 17,000 ಜನ ಸಿಬ್ಬಂದಿಗಳಿದ್ದಾರೆ. ಅದು ಹಳೆಯ ಸ್ಟ್ರೆಂತ್ ಅದು. I have always been saying Bangalore city needs at least 50,000 police persons.
ಯಾಕೆಂದರೆ ಎವ್ರಿ ಸ್ಮಾಲ್ ಥಿಂಗ್ ಯು ಹ್ಯಾವ್ ಟು ಆ್ಯಕ್ಟ್. ಆವಾಗ ಕಾನೂನಕ್ಕೆ ಗೌರವ ಕೊಡ್ರಿ. ಈಗ ಶೆಟ್ಟರು ಹೇಳ್ತಾ ಇದ್ರು, ನಾವು ಹೆಲ್ಮೆಟ್ ಹಾಕೊಂಡು ಹೋಗಿಲ್ಲ ಅಂದರೆ ಮೇಲೆ ಕೇಸ್, ಅಂದರೆ ಭಯ ಪಡೋರು ಮ್ಯಾಕ್ಸಿಮಮ್ ಜನ ಇದ್ದಾರೆ. ಈ ಏನು ಆ ಲಾ ಎನ್ಫೋರ್ಸ್ಮೆಂಟ್ ಈಸ್ ಓನ್ಲಿ ಫಾರ್ ಎ ಸ್ಮಾಲ್ ಗ್ರೂಪ್ ಆಫ್ ಪೀಪಲ್. ಯಾರು ಭಯವನ್ನು ಉತ್ಪಾದನೆ ಮಾಡೋರು ಇರ್ತಾರಲ್ಲ, ಅವ್ರಿಗೋಸ್ಕರ ನಾವು ಒಂದು ಬಲಿಷ್ಠವಾದ ಒಂದು ವ್ಯವಸ್ಥೆ ರೆಡಿಯಾಗಿ ಇಟ್ಕೊಂಡಿರ್ಬೇಕು. ಇಲ್ಲ ಭಾಸ್ಕರ್ ರಾವ್ ಅವರೇ, ನನಗೊಂದು ಪ್ರಶ್ನೆ ಇದೆ. ಭಾಸ್ಕರ್ ರಾವ್ ಅವರೇ ನನಗೊಂದು ಪ್ರಶ್ನೆ ಇದೆ. ಒಂದು ಹಿಂದಿ ಸಿನಿಮಾ, ಅಮಿತಾಬ್ ಬಚ್ಚನ್ ಅವರ ಒಂದು ಹಿಂದಿ ಸಿನಿಮಾ ಬರುತ್ತೆ ಖಾಕಿ ಅಂತೇಳಿ. ಅದರಲ್ಲಿ ಏನು ಹೇಳುತ್ತೆ ಅಂತಂದರೆ, ರಾಜಕಾರಣಿಗಳು ಯಾವುದೇ ಪಕ್ಷಾತೀತವಾಗಿ ನಾನು ಹೇಳ್ತಾ ಇದ್ದೀನಿ, ಪೊಲೀಸರಿಗೆ ಸಂಪೂರ್ಣವಾದಂಥ ಅಧಿಕಾರವನ್ನು ಕೊಟ್ಟರೆ ಒಂದು ಮಗು ಇನ್ನೊಂದು ಮಗುವಿನಿಂದ ಬೊಂಬೆ ಕಿತ್ಕೊಳ್ಳೋಕ್ಕಾಗಲ್ಲ ಅಂತ. ನೀವು ಹೇಳಿದ್ದು ನಿಜ, ನಮಗೆ ಸಿಬ್ಬಂದಿ ಕೊರತೆಗಳಿದೆ ಅಂತ ನಿಜ. ಆದರೆ ಪೊಲೀಸರ ಅಥವಾ ಕಾನೂನಿನ ಭಯ ಕೂಡ ಅಷ್ಟೇ ಪ್ರಭಾವಶಾಲಿಯಾಗಿರಬೇಕು. ಸಮ್ಟೈಮ್ಸ್ ಏನು ಗೊತ್ತಾ, ಕಾನೂನು ಯಾವ ರೀತಿ ಸ್ಟ್ರಾಂಗ್ ಆಗಿದೆ ಅಂತ ತಿಳ್ಕೊಂಡಾಗಲೇ ಭಯಭೀತರಾಗಬೇಕು. ಇವತ್ತು ಒಂದು ಏನು ಬೆಲ್ಟ್ ಹಾಕಿಲ್ಲ ಅಥವಾ ಹೆಲ್ಮೆಟ್ ಹಾಕಿಲ್ಲ, ಸಿಗ್ನಲ್ ಜಂಪ್ ಮಾಡಿದ್ದೀವಿ, ಆ ಭಯ ಅಲ್ಲ, ಅದು ಬೇರೆ ಭಯ. ಆದರೆ ನಾನೊಂದು ಬಾಂಬ್ ಬಿಡಬಲ್ಲೆ, ಒಂದು ಭಯ ಹುಟ್ಟಿಸಬಲ್ಲೆ. ಇಲ್ಲಿರುವಂಥ 1 ಕೋಟಿ, ನೀವು ಹೇಳ್ದಂಗೆ 1,40,00,000 ಜನರಿಗೆ ಏನು ಮಾಡಬಲ್ಲೆ, ಆ ಭಯ ಇದೆಯಲ್ಲ, ಆ ಭಯವನ್ನು ತರಿಸುವುದಕ್ಕೆ, ಒಳ್ಳೆ ಏನು ರಕ್ಷಣೆ ದೃಷ್ಟಿಯಿಂದ ಭಯ ತರಿಸುವುದಕ್ಕೆ ಪೊಲೀಸರಿಗೆ ಯಾವುದೇ ಸರ್ಕಾರಗಳು ಯಾವ ರೀತಿ ಫ್ರೀ ಹ್ಯಾಂಡ್ ಕೊಡಬೇಕು ಅಂತ ನಿಮ್ಗೆ ಅನ್ಸುತ್ತೆ? ಈ ಪೊಲೀಸ್ಗೆ ಫ್ರೀ ಹ್ಯಾಂಡ್ ಕೊಡಬೇಕು ಅಂದರೆ ಪೊಲೀಸ್ ಸ್ಟ್ರೆಂತ್ ಕೂಡ ಅವೈಲೇಬಲ್ ಇರಬೇಕು. ಈಗ ಎಷ್ಟೋ ಸರ್ತಿ ಎಷ್ಟೋ ಅಫೆನ್ಸ್ ಆಗುತ್ತೆ, ನಮ್ಮವರು ಅದಕ್ಕೆ ಕಾಗ್ನಿಸಬಲ್ ಕೇಸ್ಗೆ ನಾನ್ ಕಾಗ್ನಿಸಬಲ್ ಆಗಿ ಕ್ಲೋಸ್ ಮಾಡಿಬಿಡ್ತಾರೆ. ಇತ್ತೀಚಿನ ದಿನಗಳಲ್ಲಿ ನೀವು ಅನಲೈಸ್ ಮಾಡಿ, ಸಾವಿರಾರು ಕೇಸ್ಗಳು ದೇ ಹ್ಯಾವ್ ಕ್ಲೋಸ್ಡ್ ಇಟ್. ಯಾಕೆ ಗೊತ್ತಾ? ಕಾಗ್ನಿಸಬಲ್ ಕೇಸ್ ಆಗಿದೆ, ಬಟ್ ಸ್ಟ್ರೆಂತ್ ಇಲ್ಲ. ಇದೆಲ್ಲ ಇನ್ವೆಸ್ಟಿಗೇಷನ್ ಮಾಡಿ ಮುಂದೆ. ಸೊ ಶೆಟ್ರು ಏನು ಹೇಳ್ತಾ ಇದ್ದಾರಲ್ಲ, ದಟ್ ಯಾವಾಗ ಭಯ ಬರುತ್ತೆ ಅಂದರೆ ಕನ್ವಿಕ್ಷನ್ ಆಗಿ ಹಿಂಗೆ ಮಾಡಿದ್ರೆ ನನಗೆ ಭಯ ಆಗುತ್ತೆ. ಯು ಟ್ರೈ ಡೂಯಿಂಗ್ ಇಟ್ ಇನ್ ಎನಿ ಅದರ್ ಕಂಟ್ರಿ. ಅಫ್ಕೋರ್ಸ್ ವಿ ಆರ್ ಮೂವಿಂಗ್ ಟುವರ್ಡ್ ದ, ಬಟ್ ಏನಂದರೆ ನಾವು ಇಂಟರ್ನಲ್ ಸೆಕ್ಯೂರಿಟಿಗೆ ನಾವು ಇನ್ನೂ ಭಾಳ ಲಘುವಾಗಿ ತೆಗೆದುಕೊಂಡಿದ್ವಿ. ಇಂಟರ್ನಲ್ ಸೆಕ್ಯೂರಿಟಿ ಮೇಲೆ ಇನ್ನೂ ಜಾಸ್ತಿ ಇನ್ವೆಸ್ಟ್ಮೆಂಟ್ ಆಗಬೇಕು, ಹೆಚ್ಚಿನ ಮಟ್ಟದ ಟ್ರೈನಿಂಗ್ ಕೊಡಬೇಕು. ಮತ್ತೆ ಅದೊಂದೇ ಅಲ್ಲ, ರೆಸ್ಪಾನ್ಸ್ ಸಿಸ್ಟಮ್ ಇದೆಲ್ಲ. ಈಗ ನೀವು ಬೇರೆ ದೇಶಕ್ಕೆ ಹೋಗ್ತೀರಾ, ಪೊಲೀಸರು ಕಾಣಿಸೋದಿಲ್ಲ ನಿಮಗೆ, ಬಟ್ ಏನಾದರೂ ತಪ್ಪು ಮಾಡ್ಲಿಕ್ಕೆ ಟಕ್ ಅಂತ ಬಂದು ಹಿಡ್ಕೊಂಡ್ಬಿಡ್ತಾರೆ ಎವಿಡೆನ್ಸ್. ಸೊ ಟು ರೀಚ್ ದಟ್ ಲೆವೆಲ್ ಫಸ್ಟ್ ನೀವು ಆನ್ ಗ್ರೌಂಡ್ ಸೆಕ್ಯೂರಿಟಿ ರೆಡಿ ಮಾಡಬೇಕು. ಆನ್ ಗ್ರೌಂಡ್ ಈಗ ಆ ಭಾಗದಲ್ಲಿ ಪೊಲೀಸ್ ಸಿಬ್ಬಂದಿ ಕೊರತೆಯಿಂದ ವಿ ಕೆನಾಟ್ ವಾಶ್ ಅವರ್ ಹ್ಯಾಂಡ್ಸ್, ಬಟ್ ವಿ ಹ್ಯಾವ್ ಟು ಟೇಕ್ ಇಟ್ ಟು ದ ನೆಕ್ಸ್ಟ್ ಲೆವೆಲ್, ಸೇಯಿಂಗ್ ದಟ್ ನಮ್ಗೆ ಜನ ಬೇಕು, ನೀವು ಕೊಟ್ಟಿಲ್ಲ ಅಂದರೆ ನಗರ ಅಭದ್ರವಾಗತ್ತೆ. 26 ಲೆವೆಲ್ ಇನ್ಸಿಡೆಂಟ್ ಆದ ನಂತರ ನಾವು ಇಂಟರ್ನಲ್ ಸೆಕ್ಯೂರಿಟಿ ಡಿವಿಷನ್ ಕ್ರಿಯೇಟ್ ಮಾಡಿದ್ವಿ. ಈಗ ನಮ್ಮಲ್ಲಿ ಒಂದು ಇನ್ಸ್ಟೆಡ್ ಆಫ್ ಡಿಪೆಂಡಿಂಗ್ ಆನ್ NSG ಅವಾಗ ಡಿಪೆಂಡ್ ಆಗ್ತಾ ಇದ್ವಿ ನಾವು. ಈ ಶಿವರಾಸನ್ ಕೇಸ್ ಆದ ನಂತರ ದಟ್ ಡೆಲ್ಲಿಯಿಂದ ಫೋರ್ಸ್ ಬರಬೇಕು. ಈಗ ನಮ್ಮ ಹತ್ರನೇ ವಿ ಹ್ಯಾವ್ ಗಾಟ್ ಅನ್ ಆಂಟಿ ಟೆರರ್ ಗರುಡ ಯೂನಿಟ್ ನಮ್ಮ ಹತ್ರ ಇದೆ. ಅವ್ರಿಗೆ ಟ್ರೈನಿಂಗ್ ಕೊಡಬೇಕು. ಒಳ್ಳೆ ಎಲ್ಲ ಕಡೆ ನಾವು ಕಡಿವಾಣ ಹಾಕ್ತಾ ಇದ್ರೆ ಪೊಲೀಸರು ಯಾಕೆ ಬೇಕು, ಇದು ಯಾಕೆ ಬೇಕು, ಅದು ಯಾಕೆ ಬೇಕು? ನೀವು ಜನರಸ್ ಆಗಿ ರಾಜ್ಯದ ನಿಮ್ಮ ಪ್ರಥಮ ಕರ್ತವ್ಯ ರಾಜ್ಯದ ಭದ್ರತೆ ನೋಡ್ಕೋಬೇಕು. ಮತ್ತೆ ಸಮವಸ್ತ್ರಧಾರಿ ಸಿಬ್ಬಂದಿ ಸರ್ಕಾರದ ಮುಂದೆ ಭಿಕ್ಷೆ ಬೇಡಬಾರ್ದು. 12 ಗಂಟೆ ನೀವು ASIಗಳು ಕೆಲಸ ಮಾಡಿಸ್ತಾ ಇದ್ದಾರೆ, ಯಾವ ಎನರ್ಜಿ ಅವ್ರಿಗಿರುತ್ತೆ ಟು ಪ್ರಿವೆಂಟ್? ಸೊ ಯು ಹ್ಯಾವ್ ಟು ಗೋ ಬ್ಯಾಕ್ ಟು ಇಟ್ ಆ್ಯಂಡ್ ಕಮ್. ಸುಮ್ಮನೆ ಬರೀ ಇದೇ ಒಂದು ತನಿಖೆಗೆ ಮಾತ್ರ ನೀವು ಐಸೋಲೇಟೆಡ್ ಆಗಿ ತಗೋಬೇಡಿ. ದೇರ್ ಇಸ್ ಲಾಟ್ ಆಫ್ ಪೊಲಿಟಿಕಲ್ ಕಮಿಟ್ಮೆಂಟ್ ದಟ್ ಇಸ್ ರಿಕ್ವೈರ್ಡ್ ಟು ಎನ್ಶೋರ್ ಸೆಕ್ಯೂರಿಟಿ. ಕೋಟ್ಯಾಂತರ ರೂಪಾಯಿ ಇವತ್ತು ನೀವು ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾ ಇದ್ರೆ ಯು ಮಸ್ಟ್ ಸ್ಪೆಂಡ್ ಆನ್ law and order. Okay, right. I'll come while back you to are you, raising sir. this question, let me also add on. Yes, Panindra avare. ಯಾಕಂದ್ರೆ ಫಿಂಗರ್ ಪ್ರಿಂಟ್ ಎಕ್ಸ್ಪರ್ಟ್ಸ್ ನಮ್ಮ ಸ್ಟೇಟ್ ಅಲ್ಲಿ ಫಿಂಗರ್ ಪ್ರಿಂಟ್ ಎಕ್ಸ್ಪರ್ಟ್ಸ್ ಅಂತಿದ್ದಾರೆ. ಈ ಫಿಂಗರ್ ಪ್ರಿಂಟ್ ಎಕ್ಸ್ಪರ್ಟ್ಸ್ ಗಳು ಯಾವುದೇ ಒಂದು ಕ್ರೈಮ್ ನಡೆದಾಗ ಫಸ್ಟ್ ಅವ್ರು ವಿಸಿಟ್ ಮಾಡಬೇಕಾಗಿರುವಂತ ಒಂದು ಪ್ರಕ್ರಿಯೆ ಇರ್ತದೆ. ಬಟ್ ಫಿಂಗರ್ ಎಕ್ಸ್ಪರ್ಟ್ಸ್ ಕಮ್ ಫ್ರಮ್ ದ ಪೊಲೀಸ್ ಬ್ಯಾಕ್ ಗ್ರೌಂಡ್. ಅವ್ರಿಗೆ VVIP ಡ್ಯೂಟಿ ಹಾಕ್ತಾರೆ, ಬಂದೋಬಸ್ತ್ ಡ್ಯೂಟಿ ಹಾಕ್ತಾರೆ. ಓಕೆ, ಅದೆಲ್ಲ ಕೂಡ ನಮ್ಮ ಸಿಸ್ಟಮ್ ಅಲ್ಲಿ ಇದೆ. ಅದು because they come from police cadre, they are bound to do this work except for ಇಲ್ಲ ತಪ್ಪು ತಿಳಿಬೇಕೆ ಆದ ನಮ್ಮದು. ಫಿಂಗರ್ ಪ್ರಿಂಟ್ನವ್ರಿಗೆ ಯಾವುದೇ ಡ್ಯೂಟಿ ಬಳಸಲ್ಲ, ಯಾವುದೇ ಡ್ಯೂಟಿಗೆ ತಗೊಳ್ಳಲ್ಲ. ಇಲ್ಲ ರಾಂಗ್. RTA ಡಾಕ್ಯುಮೆಂಟ್ ಇದೆ ಸರ್ ಹತ್ರ. ಅದು ಇರಬಹುದು, ಬಟ್ question for you, Panindra avare. FSL ದೃಷ್ಟಿಯಿಂದ yes